Dear students, welcome to today's session International Business Management, Unit 1st International Business and Trade. So, today's topic is on international trade protectionism quotas. Protectionism means what? Protectionism refers to government actions and policies that restrict or restrain international trade, often with the intent of protecting local business and jobs from foreign competition. ಪ್ರೊಟೆಕ್ಷನಿಸಮ್ ಅಂತ ಅಂದರೆ ಗೌರ್ಮೆಂಟ್ ಕೆಲವೊಂದು ಆ್ಯಕ್ಷನ್ಸನ್ನು ತಗೊಳುತ್ತೆ, ಪಾಲಿಸೀಸ್ಗಳನ್ನು ಮಾಡುತ್ತೆ. ಯಾಕೆ ಮಾಡುತ್ತೆ ಅಂತಂದರೆ ಇಂಟರ್ನ್ಯಾಷನಲ್ ಟ್ರೇಡನ್ನು ರಿಸ್ಟ್ರಿಕ್ಟ್ ಮಾಡೋದಕ್ಕೆ ಮತ್ತು ರಿಸ್ಟ್ರೇನ್ ಅಂದರೆ ಕಂಟೈನ್ ಮಾಡೋದಕ್ಕೆ, ರೆಡ್ಯೂಸ್ ಮಾಡೋದಕ್ಕೆ, ಓಕೆ, ಅಥವಾ ತಡೆಯೋದಕ್ಕೆ. ಇದು ಏನಕ್ಕೆ ಮಾಡುತ್ತೆ ಅಂತಂದರೆ ಲೋಕಲ್ ಬಿಸ್ನೆಸಸ್ಗಳನ್ನು ಮತ್ತು ಲೋಕಲ್ ಜಾಬ್ಸ್ಗಳನ್ನು ಫಾರಿನ್ ಕಾಂಪಿಟೇಷನ್ ಏನಿರುತ್ತೆ, MNCs ಕಾಂಪಿಟೇಷನ್ ಏನಿರುತ್ತೆ ಅವರಿಂದ ತಡೆಯೋದಕ್ಕೆ ಇಂಥ ಒಂದು ಕ್ರಮನ ಗೌರ್ಮೆಂಟ್ ಕೈಗೊಳ್ಳುತ್ತೆ. ಅದಕ್ಕೆ ನಾವು ಪ್ರೊಟೆಕ್ಷನಿಸಮ್ ಅಂತ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಕರಿತೀವಿ. ಸೊ ಪ್ರೊಟೆಕ್ಷನಿಸ್ಟ್ ಪಾಲಿಸೀಸ್ ಕ್ಯಾನ್ ಬಿ ಇಂಪ್ಲಿಮೆಂಟೆಡ್ ಇನ್ ಫೇವರ್ ಆಫ್ in four main ways: tariffs, import quotas, product standards and government subsidies. ಈ ಟ್ರೇಡ್ ಪ್ರೊಟೆಕ್ಷನಿಸಮ್ ಅಂತ ಏನು ಕರಿತೀವಿ, ಈ ಪ್ರೊಟೆಕ್ಷನಿಸಮ್ ರಿಲೇಟೆಡ್ ಪಾಲಿಸೀಸ್ಗಳನ್ನು 4 ಮುಖ್ಯವಾದ ವಿಧಗಳಲ್ಲಿ ಇಂಪೋಸ್ ಮಾಡ್ಬೋದು ಅಥವಾ 4 ಮುಖ್ಯ ವಿಧಗಳಲ್ಲಿ ಅವುಗಳನ್ನು ಇಂಪ್ಲಿಮೆಂಟ್ ಮಾಡ್ಬೋದು ಯಾವುದಾದ್ರೂ ಒಂದು ದೇಶ. ಅವು ಯಾವುವು ಅಂದರೆ ಟ್ಯಾರಿಫ್ಸ್, ಇಂಪೋರ್ಟ್ ಕೋಟಾಸ್, ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ಗೌರ್ನಮೆಂಟ್ ಸಬ್ಸಿಡೀಸ್ ಅಂತ. ಮೊದಲನೇದಾಗಿ ಟ್ಯಾರಿಫ್ಸ್ ಅಂದರೆ ಏನು? ಟ್ಯಾರಿಫ್ಸ್ ಮೀನ್ಸ್ ಇಟ್ ಈಸ್ ನಥಿಂಗ್ ಬಟ್ ಡ್ಯೂಟಿ ಆರ್ ಇಂಪೋರ್ಟ್ ಡ್ಯೂಟಿ ಆರ್ ಟ್ಯಾಕ್ಸ್. ಸೊ ಇದಕ್ಕೆ ಇದಕ್ಕೆ ಟ್ಯಾಕ್ಸ್ ಅಂತ ಕರೆಯೋದಿಲ್ಲ, ನಾವು ಏನು ಟ್ಯಾಕ್ಸ್ ಅಂತ ರೆಗ್ಯುಲರ್ ಟರ್ಮಿನಾಲಜಿನಲ್ಲಿ ಕರಿತೀವಿ, ಅದನ್ನು ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಟ್ಯಾರಿಫ್ ಅಂತ ಕರೀತಾರೆ. ಟ್ಯಾಕ್ಸ್ ಬದಲಿಗೆ ಅದನ್ನು ಡ್ಯೂಟಿ, ಟ್ಯಾರಿಫ್ ಅಂತ ಈ ರೀತಿ ಕರೀತಾರೆ. ಇಂಪೋರ್ಟ್ ಡ್ಯೂಟಿ, ಇಂಪೋರ್ಟ್ ಟ್ಯಾರಿಫ್ ಅಂತ ಕರೀತಾರೆ. ಓಕೆ, ಸೊ ಅದರಲ್ಲಿ 3 ತರಹದ ವಿಧಗಳು ಬರುತ್ತೆ, ಟೈಪ್ಸ್ ಬರುತ್ತೆ. ಓಕೆ, ಪ್ರೊಟೆಕ್ಟಿವ್ ಮೆಜರ್ಸಲ್ಲಿ ಆಲ್ ದೀಸ್ ಟ್ಯಾರಿಫ್ಸ್ ಆರ್ ಕಲೆಕ್ಟೆಡ್ ಆ್ಯಂಡ್ ಚಾರ್ಜ್ಡ್ ಬೈ ದ ಗವರ್ನಮೆಂಟ್ಸ್ ಟು ರೇಸ್ ದ ಪ್ರೈಸ್ ಆಫ್ ಇಂಪೋರ್ಟ್ ಟು ಈಕ್ವಲ್ ಆರ್ ಎಕ್ಸೀಡ್ ದ ಲೋಕಲ್ ಪ್ರೈಸಸ್. ಏನಕ್ಕೆ ಈ ಟ್ಯಾರಿಫ್ಸ್ಗಳನ್ನ ಹಾಕ್ತಾರೆ ಅಂತ ಅಂದರೆ, ಯಾವುದೇ ರೀತಿಯ ಟ್ಯಾರಿಫ್ ಆಗಿರಲಿ ಯಾಕೆ ಹಾಕ್ತಾರೆ? ಸೊ ಯಾಕೆ ಹಾಕ್ತಾರೆ ಅಂತಂದರೆ, ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥ ಪ್ರಾಡಕ್ಟ್ ಏನಿದೆ ಅದು ಇಂಪೋರ್ಟ್ ಆದಮೇಲೆ ಅದರ ಪ್ರೈಸು ಒಂದು ನಮ್ಮ ಮಾರ್ಕೆಟಲ್ಲಿರುವ ಸೇಮ್ ಪ್ರಾಡಕ್ಟ್, ಸಿಮಿಲರ್ ಪ್ರಾಡಕ್ಟ್ ಏನಿರುತ್ತೆ ನಮ್ಮ ಮಾರ್ಕೆಟಲ್ಲಿ, ಡೊಮೆಸ್ಟಿಕ್ ಮಾರ್ಕೆಟಲ್ಲಿ, ಆ ಪ್ರೈಸ್ಗೆ ಈಕ್ವಲ್ ಆದರೂ ಆಗಿರಬೇಕು ಆ ಇಂಪೋರ್ಟೆಡ್ ಗೂಡ್ಸು ಪ್ರೈಸು, ಅಥವಾ ನಮ್ಮ ಪ್ರಾಡಕ್ಟ್ಗಿಂತ ಆ ಇಂಪೋರ್ಟೆಡ್ ಗೂಡ್ಸ್ ಪ್ರೈಸು ಹೆಚ್ಚಾಗಿರಬೇಕು. ಅದನ್ನು ಒಂದು ಗಣನೆಗೆ ತಗೊಂಡು ಇವರು ಟ್ಯಾರಿಫನ್ನು ಫಿಕ್ಸ್ ಮಾಡ್ತಾರೆ. ಅದೇ ರೀತಿಯಾಗಿ ಅದರಲ್ಲಿನೇ ವಿಧ ಬರುತ್ತೆ. ಟ್ಯಾರಿಫಲ್ಲಿನೇ ಒಂದು ವಿಧ ಯಾವುದಂದರೆ ಸೈಂಟಿಫಿಕ್ ಟ್ಯಾರಿಫ್ಸ್ ಅಂತ ಕರಿತೀವಿ. ಈ ಸೈಂಟಿಫಿಕ್ ಟ್ಯಾರಿಫ್ಸ್ ಆರ್ ಇಂಪೋಸ್ಡ್ they are on import tariffs imposed on an item by item basis, raising the price of the goods for the importer and passing on the higher prices to the end buyers. ನಾನು ಆವಾಗಲೇ ಹೇಳಿದ್ನಲ್ಲ ಯಾಕೆ ಮಾಡ್ತಾರೆ ಈ ಸೈಂಟಿಫಿಕ್ ಟ್ಯಾರಿಫ್ಸ್. ಇದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್, ಈಗ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಗೂಡ್ಸನ್ನು ಅವರು ಇಲ್ಲಿ ಲೋಕಲ್ ಇರುವಂಥ ಕಸ್ಟಮರ್ಸ್, ಫಾರ್ ಎಕ್ಸಾಂಪಲ್ ಬಾಲಿವುಡ್ ಸ್ಟಾರ್ಸ್ ಆಗಿರ್ಬೋದು, ಫಿಲ್ಮ್ ಸ್ಟಾರ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನ್ಸ್, ಕಾಂಟ್ರಾಕ್ಟರ್ಸ್. ಸೊ ಯಾರ ಹತ್ರ ಜಾಸ್ತಿ ದುಡ್ಡಿದೆ ಅವರು ನಾ BMW ಕಾರ್ ಖರೀದಿ ಮಾಡ್ತೀನಿ, ನಾ ಟೆಸ್ಲಾ ಕಾರ್ ಖರೀದಿ ಮಾಡ್ತೀನಿ, ರಾಲ್ಸ್ ರೈಸ್ ಖರೀದಿ ಮಾಡ್ತೀನಿ ಅಂತ ಅವರು ಆಸೆ ಪಡ್ತಾರೆ. ರಾಲ್ಸ್ ರೈಸ್ ಇವತ್ತಿಗಾದರೂ ನಮ್ಮ ದೇಶದಲ್ಲಿ ಮ್ಯಾನುಫ್ಯಾಕ್ಚರ್ ಆಗೋದಿಲ್ಲ. ಸೊ ಅದು ಫಾರಿನಲ್ಲಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಅದನ್ನು ಅಲ್ಲಿಂದ ಇಂಪೋರ್ಟ್ ಮ್ಯಾನುಫ್ಯಾಕ್ಚರ್ ಬೇರೆ ದೇಶದಲ್ಲಿ ಮಾಡಿ ರೆಡಿಮೇಡ್ ಪ್ರಾಡಕ್ಟನ್ನು ಅಲ್ಲಿಂದ ಇಲ್ಲಿ ಇಂಪೋರ್ಟ್ ಮಾಡ್ಕೊಳ್ಬೇಕು. ಸೊ ಇಂಥ ಕಂಡೀಷನಲ್ಲಿ ಏನಾಗುತ್ತೆ, ಇವರು ಅದಕ್ಕೆ ಹೆಚ್ಚಿನ ಪ್ರೈಸನ್ನು ಹಾಕಿ ಕಸ್ಟಮರ್ ಕೈಗೆ ಬಂದು ಮುಟ್ಟೋಷ್ಟರಲ್ಲಿ ಅದು ತುಂಬ ಕಾಸ್ಟ್ಲಿ ಆಗಬೇಕು, ಆ ರೀತಿ ನೋಡ್ಕೊತಾರೆ. ಯಾಕಂದರೆ ಆ ಕಸ್ಟಮರ್ನ ಇವರು ಗೌರ್ಮೆಂಟ್ ಅವ್ರು ಏನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ಅವರು ಇಂಪೋರ್ಟೆಡ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡೋ ಬದಲಿಗೆ ನಮ್ಮ ದೇಶದಲ್ಲಿರೋ ಉತ್ತಮ ಪ್ರಾಡಕ್ಟ್ಗಳನ್ನ, ಬೆಸ್ಟ್ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡಲಿ ಅನ್ನೋದು ಅವ್ರ ಉದ್ದೇಶ. ಓಕೆ, ಪೆರಲ್ ಪಾಯಿಂಟ್ ಟ್ಯಾರಿಫ್ಸ್ ಅಂತ ಒಂದು ವಿಧ ಬರುತ್ತೆ. ದೀಸ್ ಆರ್ ಇಂಪೋರ್ಟೆಡ್ ವೆನ್ ಲೆಸ್ ಎಫಿಷಿಯಂಟ್ ಇಂಡಸ್ಟ್ರೀಸ್ ಆರ್ ಇನ್ ಜಿಯೋಪಾರ್ಡಿ ಆಫ್ ಕ್ಲೋಜರ್ ಡ್ಯೂ ಟು ಅನ್ ಇನ್ಎಬಿಲಿಟಿ ಟು ಕಾಂಪೀಟ್ ವಿತ್ ಫಾರಿನ್ ಕಾಂಪಿಟೇಷನ್ ಬೇಸ್ಡ್ ಆನ್ ಪ್ರೈಸಿಂಗ್. ಸೊ ಪೆರಿಲ್ ಪಾಯಿಂಟ್ ಟ್ಯಾರಿಫ್ಸ್ ಅಂತ ಅಂದರೆ ಏನು, ನಮ್ಮ ದೇಶದಲ್ಲೂ ಆ ಥರ ಬಿಸ್ನೆಸ್ ಇರುತ್ತೆ, ಆದರೆ ಆ ಬಿಸ್ನೆಸ್ಗಳು ಫಾರಿನ್ ಕಂಪ್ನಿಗಳ ಜೊತೆ
ಕಾಂಪೀಟ್ ಮಾಡಲಾರ್ದೆ ಒದ್ದಾಡ್ತಿರ್ತವೆ, ಕಷ್ಟಪಡ್ತಿರ್ತವೆ. ಅಂಥವ್ರಿಗೆ ಹೆಲ್ಪ್ ಆಗಲಿಕ್ಕೆ ಅಂತ ಈ ಪೆರಿಲ್ ಪಾಯಿಂಟ್ ಟ್ಯಾರಿಫ್ಸನ್ನು ಹಾಕ್ತಾರೆ. ಸೊ ಆ ಪರ್ಟಿಕ್ಯುಲರ್ ಇಂಡಸ್ಟ್ರಿಗೆ ಸಂಬಂಧಪಟ್ಟಂಥ ಪ್ರಾಡಕ್ಟ್ಸ್ ಏನು ಇಂಪೋರ್ಟ್ ಆಗ್ತಾ ಇರುತ್ತೆ ಅದರ ಮೇಲೆ ಪೆರಿಲ್ ಪಾಯಿಂಟ್ ಟ್ಯಾರಿಫ್ಸ್ಗಳನ್ನ ಹಾಕಿ ಅವರ ಪ್ರಾಡಕ್ಟ್ ಪ್ರೈಸು ಈ ಪ್ರಾಡಕ್ಟ್ ಪ್ರೈಸ್ ಎರಡೂ ಆಲ್ಮೋಸ್ಟ್ ಈಕ್ವಲ್ ಆಗೋ ಥರ, ಸೊ ಇವರಿಗೆ ಕಾಂಪೀಟ್ ಮಾಡಲಿಕ್ಕೆ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡನ್ನು ರೆಡಿ ಮಾಡಿ ಕೊಡಲಿಕ್ಕೆ ಅನುಕೂಲ ಆಗೋ ರೀತಿ ಟ್ಯಾರಿಫ್ಸ್ಗಳನ್ನು ಹಾಕ್ತಾರೆ. ರಿಟ್ಯಾಲಿಯೇಟರಿ, ನಾಟ್ ರ್ಯಾಷನಾಲಿಟಿ, ರಿಟ್ಯಾಲಿಯೇಟರಿ ಟ್ಯಾರಿಫ್ಸ್ ಅಂತ ಕರೀತಾರೆ. ರಿಟ್ಯಾಲಿಯೇಟರಿ ಟ್ಯಾರಿಫ್ಸ್ ಕ್ಯಾನ್ ಬಿ ಯೂಸ್ಡ್ ಆ್ಯಸ್ ರೆಸ್ಪಾನ್ಸ್ ಟು ಎಕ್ಸೆಸಿವ್ ಟ್ಯಾರಿಫ್ಸ್ ಬೀಯಿಂಗ್ ಚಾರ್ಜ್ಡ್ ಬೈ ಟ್ರೇಡಿಂಗ್ ಪಾರ್ಟ್ನರ್ಸ್. ನೀವು ಲಾಸ್ಟ್ 2019 ಆರ್ 2019-20 ಪೀರಿಯಡಲ್ಲಿ ನೀವು ಗಮನಿಸಿರ್ಬೋದು, ವೆನ್ ಡೊನಾಲ್ಡ್ ಟ್ರಂಪ್ ವಾಸ್ US president, there was a trade war, tariff war between ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಚೈನಾ. ಸೊ ಚೈನಾದಿಂದನೂ ಪ್ರಾಡಕ್ಟ್ಸ್ಗಳನ್ನ US ಅಲ್ಲಿ ಇಂಪೋರ್ಟ್ ಮಾಡ್ಕೋತಾರೆ, US ಅವರು ಹಲವಾರು ಪ್ರಾಡಕ್ಟ್ಸ್ಗಳನ್ನ ಚೈನಾದಿಂದ ಇಂಪೋರ್ಟ್ ಮಾಡ್ಕೊತಾರೆ. ಸೊ US ಅವರು ಚೈನೀಸ್ ಪ್ರಾಡಕ್ಟ್ ಮೇಲೆ ಟ್ಯಾರಿಫ್ಸನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರು. ಚೈನಾದವರು US ಪ್ರಾಡಕ್ಟ್ಸ್ ಮೇಲೆ ಟ್ಯಾರಿಫ್ ರೇಟ್ಸ್ಗಳನ್ನ ಇನ್ಕ್ರೀಸ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಇವರು ಟ್ಯಾರಿಫ್ ಜಾಸ್ತಿ ಮಾಡಿದ್ರಂತ ಅವರು ಟ್ಯಾರಿಫ್ ಜಾಸ್ತಿ ಮಾಡಿದ್ರಂತ ಇವರು. ಅಂದರೆ ರಿಟ್ಯಾಲಿಯೇಟರಿ ಅಂತಂದರೆ ಪ್ರತ್ಯುತ್ತರ ಅಂತ ಕರಿತೀವಲ್ಲ. ಈಗ ಗುಂಡಿನ ಚಕಮಕಿ ನಡೆದಿರುತ್ತೆ ಟೆರರಿಸ್ಟ್ಗಳ ಜೊತೆ ಆಗಿರ್ಬೋದು ಅಥವಾ ವೈರಿ ದೇಶಗಳ ಜೊತೆ ಆಗಿರ್ಬೋದು, ಅದಕ್ಕೆ ರಿಟ್ಯಾಲಿಯೇಷನ್ ಅಂತ ಕರಿತೀವಿ. ಸೊ ರಿಟ್ಯಾಲಿಯೇಷನ್ ಅಂದರೆ ಪ್ರತ್ಯುತ್ತರವಾಗಿ ಅಂತ ಏನು ಹೇಳ್ತೀವಲ್ಲ ಆ ರೀತಿ. ಸೊ ಅವ್ರು ಹೆಚ್ಚು ಮಾಡಿದ್ರೆ ಅಂತ ನಾವು ಹೆಚ್ಚು ಮಾಡ್ತಾಯಿದ್ದೀವಿ ಟ್ಯಾರಿಫನ್ನು ಅಂತ. ಸೊ ಆ ರೀತಿ ಸೊ ನಮ್ಮ ಟ್ರೇಡಿಂಗ್ ಪಾರ್ಟ್ನರ್ಸ್ ಯಾರು ಇರ್ತಾರೆ, ನಮ್ಮ ಜೊತೆ ಟ್ರೇಡ್ ಮಾಡೋರು, ಅವರು ನಮ್ಮ ದೇಶದ ಯಾವುದಾದ್ರೂ ಪ್ರಾಡಕ್ಟ್ಸ್ಗಳ ಮೇಲೆ ಟ್ಯಾರಿಫನ್ನು ಹೆಚ್ಚು ಮಾಡಿದರೆ ನಮಗೆ ಅದು ಹಾನಿ ಆಗುತ್ತೆ. ಸೊ ನಾವು ಅವ್ರಿಗೆ ಎಕ್ಸ್ಪೋರ್ಟ್ ಮಾಡೋ ಪ್ರಾಡಕ್ಟ್ ಮೇಲೆ ಅವರು ಟ್ಯಾರಿಫ್ ಹೆಚ್ಚು ಮಾಡಿದರೆ ಅವರಿಂದ ನಾವೇನು ಇಂಪೋರ್ಟ್ ಮಾಡ್ಕೊತಿರ್ತೀವಿ ಅದ್ರ ಮೇಲೆ ನಾವು ಟ್ಯಾರಿಫನ್ನು ಹೆಚ್ಚಿಗೆ ಮಾಡ್ತೀವಿ. ಅದು ರಿಟ್ಯಾಲಿಯೇಟರಿ ಟ್ಯಾರಿಫ್ಸ್. ನೆಕ್ಸ್ಟ್ ಬರುವಂಥದ್ದು ಕೋಟಾಸ್ ಅಂತ ಅಂದರೆ ಇಟ್ ಈಸ್ ಲೈಕ್, ನಿಮಗೆ ಕೋಟಾ ಅಂದರೆ ಗೊತ್ತಿದೆ, ನಮ್ಮ ದೇಶದಲ್ಲಿ ರಿಸರ್ವೇಷನ್ ಕೋಟಾ ಅಂತ ನೀವೇನು ಕರಿತೀರಿ ಆ ರೀತಿ. ಇದು ರಿಸರ್ವೇಷನ್ ಕೋಟಾ ನಮ್ಮದು ಕಾಸ್ಟ್ ಬೇಸ್ಡ್ ಇರುತ್ತೆ. ಬಟ್ ಅಲ್ಲಿ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ ಹೇಗೆ ಅಂತಂದರೆ ಕೋಟಾ ಅಂತಂದರೆ ಇಟ್ ಈಸ್ ಇಂಪೋರ್ಟ್ ಕೋಟಾ ಇಸ್ ಅ ಟೈಪ್ ಆಫ್ ಟ್ರೇಡ್ ರಿಸ್ಟ್ರಿಕ್ಷನ್ ದ್ಯಾಟ್ ಸೆಟ್ಸ್ ಅ ಫಿಸಿಕಲ್ ಲಿಮಿಟ್ ಆನ್ ದ ಕ್ವಾಂಟಿಟಿ ಆಫ್ ಗೂಡ್ಸ್ ದ್ಯಾಟ್ ಕ್ಯಾನ್ ಬಿ ಇಂಪೋರ್ಟೆಡ್ ಇನ್ ಟು ಅ ಕಂಟ್ರಿ ಇನ್ ಅ ಗಿವನ್ ಪೀರಿಯಡ್ ಆಫ್ ಟೈಮ್. ಅಂದರೆ ಇಷ್ಟು ಪೀರಿಯಡಲ್ಲಿ, ಈ ತಿಂಗಳಿಗೆ ಅಥವಾ ಇಷ್ಟು ದಿನಕ್ಕೆ, 1 ವರ್ಷಕ್ಕೆ, 6 ತಿಂಗಳಿಗೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟನ್ನು ಇಷ್ಟೇ ಇಂಪೋರ್ಟ್ ಮಾಡ್ಕೊಳ್ಬೇಕು ಅಂತ ಒಂದು ಕ್ವಾಂಟಿಟಿ ಲಿಮಿಟ್ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ ರೈಸ್ ಆಗಿರ್ಬೋದು, ಶುಗರ್ ಆಗಿರ್ಬೋದು. ನಮ್ಮ ದೇಶದಲ್ಲೂ ರೈಸ್ ಬೆಳಿತೀವಿ, ನಮ್ಮ ದೇಶದಲ್ಲೂ ಶುಗರ್ ಬೆಳಿತೀವಿ. ಬಟ್ ಸ್ಟಿಲ್ ನಾವು ಶುಗರನ್ನು ಇಂಪೋರ್ಟ್ ಮಾಡ್ಕೋತೀವಿ, ರೈಸನ್ನು ಇಂಪೋರ್ಟ್ ಮಾಡ್ಕೋತೀವಿ, ನಮ್ಮ ಇಂಪೋರ್ಟರ್ಸು ಇಂಪೋರ್ಟ್ ಮಾಡ್ಕೊತಾರೆ. ಆದರೆ ನಮ್ಮ ದೇಶದಲ್ಲಿರೋ ಶುಗರ್ ಕೇನ್ ಪ್ರೊಡ್ಯೂಸರ್ಸು, ಶುಗರ್ ಫ್ಯಾಕ್ಟ್ರಿಗಳನ್ನು ರಕ್ಷಿಸಬೇಕು ಅಂದರೆ ಗೌರ್ಮೆಂಟ್ ಅವ್ರು ಏನು ಮಾಡ್ತಾರೆ, ನಮ್ಮ ದೇಶದಲ್ಲಿ ಎಷ್ಟು ಶುಗರ್ ಪ್ರೊಡ್ಯೂಸ್ ಆಗುತ್ತೆ, ಇನ್ನೂ ನಮಗೆ ಹೆಚ್ಚಿಗೆ ಕನ್ಸಂಪ್ಷನ್ಗೆ ಶುಗರ್ ಎಷ್ಟು ಬೇಕು, ಓಕೆ, ನಮ್ಮ ದೇಶದವರು ಎಷ್ಟು ಶುಗರನ್ನು ಎಕ್ಸ್ಪೋರ್ಟ್ ಮಾಡ್ತಾರೆ, ಸೊ ನಮಗೆ ಇನ್ನೂ ಶುಗರ್ದ ಅವಶ್ಯಕತೆ ಬೀಳುತ್ತಾ, ಎಷ್ಟು ಬೀಳುತ್ತೆ ಅಷ್ಟು ಮಾತ್ರ ಲಿಮಿಟನ್ನು ಅವ್ರು ಏನು ಮಾಡ್ತಾರೆ ಕೋಟಾದಲ್ಲಿ ಕೊಡ್ತಾರೆ. ಕೋಟಾದಲ್ಲಿ ಈ ವರ್ಷ ಶುಗರನ್ನು ಇಷ್ಟೇ ಇಂಪೋರ್ಟ್ ಮಾಡ್ಕೋಬೇಕು, ಇದಕ್ಕಿಂತ ಹೆಚ್ಚಿಗೆ ಇಂಪೋರ್ಟ್ ಮಾಡ್ಕೋಬಾರ್ದು. ಅಂದರೆ ನಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ಕೋಟಾನ ಅಲ್ಲಿ ಫಿಕ್ಸ್ ಮಾಡಿಬಿಡ್ತಾರೆ. ಅನವಶ್ಯಕವಾಗಿ ಹೆಚ್ಚಿಗೆ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಕ್ವಾಂಟಿಟಿ ಲಿಮಿಟನ್ನು ಕೋಟಾ ಅಂತ ಕರಿತೀವಿ ಇಂಟರ್ನ್ಯಾಷನಲ್ ಟ್ರೇಡಲ್ಲಿ. ಕೋಟಾಸ್ ಲೈಕ್ ಅದರ್ ಟ್ರೇಡ್ ರಿಸ್ಟ್ರಿಕ್ಷನ್ಸ್ ಆರ್ ಟಿಪಿಕಲಿ ಯೂಸ್ಡ್ ಟು ಬೆನಿಫಿಟ್ ದಿ ಪ್ರೊಡ್ಯೂಸರ್ಸ್ ಆಫ್ ದ ಎನಿ ಗೂಡ್ಸ್ ಇನ್ ದ ಕಂಟ್ರಿ ಆರ್ ಎಕನಾಮಿ. ಸೊ ಸಿಮಿಲರ್ಲಿ ಸಿಮೆಂಟ್ ಆಗಿರ್ಬೋದು, ಸ್ಟೀಲ್ ಆಗಿರ್ಬೋದು. ನಾವು ಸ್ಟೀಲು ಬೇರೆ ದೇಶದಲ್ಲಿ ನಮಗಿಂತ, ಚೈನಾದಲ್ಲಿ ಸ್ಟೀಲು ನಮಗಿಂತ ಭಾಳ ಚೀಪ್ ಪ್ರೈಸಲ್ಲಿ ಸಿಗುತ್ತೆ, ಇಂಡಿಯಾಕ್ಕಿಂತ ಚೀಪ್ ಪ್ರೈಸಲ್ಲಿ ಸಿಮೆಂಟು ಸಿಗುತ್ತೆ. ಎಲ್ಲನೂ ಅಲ್ಲಿಂದನೇ ಇಂಪೋರ್ಟ್ ಮಾಡ್ಕೊಂಡ್ಬಿಟ್ವಿ ಅಂತಂದರೆ ಡಿಜಿಟಲ್ ಪ್ರಾಡಕ್ಟ್ಸು, ಎಲೆಕ್ಟ್ರಾನಿಕ್ ಗೂಡ್ಸು ಎಲ್ಲ ಚೈನಾದಲ್ಲಿ ನಮಗಿಂತ ಚೀಪ್ ರೇಟ್ಗೆ ಸಿಗುತ್ತೆ ಅಂತ ಎಲ್ಲ ಚೈನಾದಿಂದನೇ ನಾವು ಇಂಪೋರ್ಟ್ ಮಾಡ್ಕೊಂಡ್ಬಿಟ್ರೆ ನಮ್ಮ ದೇಶದಲ್ಲಿರೋ ಎಲ್ಲ ಇಂಡಸ್ಟ್ರಿನೂ ಏನಾಗುತ್ತೆ, ಹಾಳಾಗಿ ಹೋಗಿಬಿಡುತ್ತೆ, ಡೆವಲಪ್ ಆಗೋದಿಲ್ಲ. ಸೊ ದ್ಯಾಟ್ ಈಸ್ ವೈ ಕೋಟಾಸ್ ಆರ್ implemented and quotas are imposed upon. One more purpose of quota is to limit the supply of the specified products, which typically raises the prices and allows the local business to capitalize on the unmet demand. ಅಂದರೆ ಎಷ್ಟು ಕೋಟಾ ಲಿಮಿಟ್ ಮುಗಿದ ಮೇಲೆ ನೀವು ಇಂಪೋರ್ಟ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಆವಾಗ ಏನಾಗುತ್ತೆ, ಆ ಪ್ರಾಡಕ್ಟ್ಗೆ ಡಿಮಾಂಡ್ ಇರುತ್ತೆ, ಆ ಡಿಮಾಂಡನ್ನು ಅನ್ಮೆಟ್ ಡಿಮಾಂಡ್ ಅಂತ ಏನು ಕರಿತೀವಿ, ಅದು ಆ ಸಪ್ಲೈ ಸಿಗೋದಿಲ್ಲ. ಕೋಟಾ ಮುಗಿದಾದ್ಮೇಲೆ ನೀವು ಇಂಪೋರ್ಟ್ ಮಾಡ್ಕೊಳ್ಳೋದು ಬಂದ್ ಮಾಡಲೇಬೇಕಾಗುತ್ತೆ. ಆವಾಗ ಏನು ಡಿಮಾಂಡ್ ಇರುತ್ತೆ, ಆ ಡಿಮಾಂಡ್ಗೆ ನಮ್ಮ ದೇಶದಲ್ಲಿರೋ ಪ್ರಾಡಕ್ಟ್ಸ್ಗಳನ್ನ ಆಟೋಮೆಟಿಕಲಿ ಯೂಸ್ ಮಾಡ್ಕೊಳ್ಳೇಬೇಕಾಗುತ್ತೆ. ಇದರಿಂದ ಲೋಕಲ್ ಬಿಸ್ನೆಸ್ಗಳಿಗೆ ಆ ಅನ್ಮೆಟ್ ಡಿಮಾಂಡನ್ನು ಸ್ಯಾಟಿಸ್ಫೈ ಮಾಡುವಲ್ಲಿ ಲೋಕಲ್ ಬಿಸ್ನೆಸ್ಗಳಿಗೆ ಒಂದು ಸಪ್ಲೈ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಕೋಟಾಸ್ ಆರ್ ಆಲ್ಸೋ ಪುಟ್ ಇನ್ ಪ್ಲೇಸ್ ಟು ಪ್ರಿವೆಂಟ್ ಡಂಪಿಂಗ್ ವಿಚ್ ಆಕರ್
when foreign producers export products at very low price than their production cost. ಏನಾಗುತ್ತೆ, ಡಂಪಿಂಗ್ ಅಂತ ಕರಿತೀವಿ. ಡಂಪಿಂಗ್ ಅಂತ ಅಂದ್ರೇನು, ಒಂದು ದೇಶ, ಫಾರ್ ಎಕ್ಸಾಂಪಲ್ ಚೈನಾದವರೇ ಹೆಚ್ಚು ಡಂಪಿಂಗ್ ಪಾಲಿಸಿಯನ್ನು ರೀಸೆಂಟ್ ಪಾಸ್ಟಲ್ಲಿ ಅಪ್ಲೈ ಮಾಡಿರೋದು. ಡಂಪಿಂಗ್ ಅಂತಂದರೆ ಚೈನಾದಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡ್ತಾರೆ. ಈ ಯಾವುದೇ ಸಣ್ಣ ಪುಟ್ಟ ವಸ್ತುಗಳಾಗಿರ್ಬೋದು, ದೊಡ್ಡ ವಸ್ತುಗಳಾಗಿರ್ಬೋದು, ಮಾಸ್ ಪ್ರೊಡಕ್ಷನ್ ಮಾಡಿ ಅವುಗಳನ್ನು ಬಹಳ ಚೀಪ್ ಬೆಲೆಗೆ ತಂದು ಇಲ್ಲಿ ಮಾರಾಟ ಮಾಡಿಬಿಡೋದು. ಆ ಕ್ವಾಲಿಟಿನೂ ಅಷ್ಟೊಂದು ಚೆನ್ನಾಗಿರೋದಿಲ್ಲ, ಬಟ್ ಚೀಪ್ ಪ್ರೈಸ್ಗೆ ಏನು ಮಾಡಿಬಿಡ್ತಾರೆ, ತಂದು ಇಂಡಿಯಾದಲ್ಲಿ ಡಂಪ್ ಮಾಡಿಬಿಡ್ತಾರೆ. ಡಂಪ್ ಅಂದರೆ ಚೆಲ್ಲಿದಂಗೆ. ಸೊ ಕಡಿಮೆ ಪ್ರೈಸ್ಗೆ ತಂದು ಬಿಸಾಕ್ಬಿಡ್ತಾರೆ. ಅದು ಎಷ್ಟು ಕಡಿಮೆ ಪ್ರೈಸ್ಗೆ ಇರುತ್ತಂದರೆ, ನಮ್ಮ ದೇಶದಲ್ಲಿ ಏನು ಪ್ರೊಡ್ಯೂಸರ್ಸ್ ಇರ್ತಾರಲ್ಲ ಅವ್ರಿಗೆ ಆ ಪ್ರೈಸ್ಗೆ ಪ್ರೊಡ್ಯೂಸ್ ಮಾಡೋದಕ್ಕೂ ಆಗೋದಿಲ್ಲ ಅದನ್ನು. ಅಂದರೆ ಇವ್ರ ಪ್ರೊಡಕ್ಷನ್ ಕಾಸ್ಟ್ಗಿಂತ ಕಡಿಮೆ ಪ್ರೈಸ್ಗೆ ಅವರು ತಂದು ಸೇಲ್ಸ್ ಮಾಡಿ ಹೋಗ್ತಾರೆ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಡಂಪಿಂಗ್ ಅಂತ ಕರಿತೀವಿ. ಆ ರೀತಿ ಡಂಪಿಂಗ್ ಆದರೆ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಯಾವುದು ಡಂಪಿಂಗ್ ಆಗ್ತಾ ಇರುತ್ತೆ, ಆ ಪರ್ಟಿಕ್ಯುಲರ್ ಪ್ರಾಡಕ್ಟದ್ದು ಬಿಸ್ನೆಸ್ಗಳು ಇಲ್ಲಿ ಯಾವುದೂ ನಡೆಯೋದೇ ಇಲ್ಲ. ಸೊ ಅದಕ್ಕೋಸ್ಕರ ಡಂಪಿಂಗನ್ನು ತಡೆಯೋದಕ್ಕೆ ಕೋಟಾಗಳನ್ನು ಎಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಮತ್ತೊಂದಿದೆ ಎಂಬಾರ್ಗೋ ಅಂತ. ಇಟ್ ಈಸ್ ಅಗೇನ್ ಇಟ್ ಈಸ್ ಅ ವೆರಿ ಸಿವಿಯರ್ ಕೋಟಾ ಅಂತಂದರೆ ಸರ್ಟೆನ್ ಪ್ರಾಡಕ್ಟ್ಸ್ ಆರ್ ಪ್ರೊಹಿಬಿಟೆಡ್, ಫಾರ್ಬಿಡನ್. ಅವುಗಳನ್ನು ಸರ್ಟೆನ್ ಎಂಬಾರ್ಗೋ ಅಂತಂದರೆ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದೇ ಇಲ್ಲ, ಅಥವಾ ಕೆಲವೊಂದು ದೇಶಗಳಿಂದ ಕೆಲವೊಂದು ಪ್ರಾಡಕ್ಟ್ಸ್ಗಳನ್ನ ಇಂಪೋರ್ಟ್ ಮಾಡ್ಕೊಳ್ಳೋದೇ ಇಲ್ಲ ಅಂತ ರಿಸ್ಟ್ರಿಕ್ಟ್ ಮಾಡಿರ್ತಾರೆ. ಅದಕ್ಕೆ ಎಂಬಾರ್ಗೋ ಅಂತ ಕರಿತೀವಿ. ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ಸ್, ಇದು ಒಂದು ಟೈಪ್ ಆಫ್ ಪ್ರೊಟೆಕ್ಷನಿಸಮಲ್ಲಿ ಯೂಸ್ ಮಾಡ್ತಕ್ಕಂಥ ಒಂದು ಪಾಲಿಸಿ. ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ಸ್ ಅಂತ ಅಂದ್ರೇನು, ಲಿಮಿಟೇಷನ್ಸ್ ಬೇಸ್ಡ್ ಆನ್ ದ ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ಸ್ ಆರ್ ಇಂಪ್ಲಿಮೆಂಟೆಡ್ ಫಾರ್ ಅ ವೆರೈಟಿ ಆಫ್ ರೀಸನ್ಸ್ ಇನ್ಕ್ಲೂಡಿಂಗ್ ಕನ್ಸರ್ನ್ಸ್ ಓವರ್ ದ ಪ್ರಾಡಕ್ಟ್ ಸೇಫ್ಟಿ, ಸಬ್ ಸ್ಟ್ಯಾಂಡರ್ಡ್ ಮಟೀರಿಯಲ್ಸ್ ಆರ್ ಲೆವೆಲಿಂಗ್. ಸೊ ಪ್ರಾಡಕ್ಟ್ಗಳನ್ನು ಸ್ಟ್ಯಾಂಡರ್ಡೈಸ್ಡ್ ಆಗಿ, ಅಂದರೆ ಹೈ ಕ್ವಾಲಿಟಿ ಪ್ರಾಡಕ್ಟು, ಆಮೇಲೆ ಅದರ ಪ್ಯಾಕಿಂಗು, ಲೇಬಲಿಂಗು, ಅದರ ಕಂಟೆಂಟ್ಸ್ಗಳ ಬಗ್ಗೆ ಡಿಕ್ಲರೇಷನ್ ಕೊಡದೇ ಇರುವಂಥದ್ದು, ಇಂಥದನ್ನೆಲ್ಲ ರಿಸ್ಟ್ರಿಕ್ಷನ್ಸ್ಗಳನ್ನ ಹಾಕಿ ಕೆಲವೊಂದು ಪ್ರಾಡಕ್ಟ್ಗಳನ್ನ ಪರ್ಟಿಕ್ಯುಲರಾಗಿ ಇಂಪೋರ್ಟ್ ಮಾಡ್ಕೊಳ್ಳದೇ ಇರಬಹುದು. ಫಾರ್ ಎಕ್ಸಾಂಪಲ್ ಏನು ಅಂತಂದರೆ, ನಾನು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ ಕೊನೆಗೆ ಈ ಸ್ಲೈಡಲ್ಲಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ ಅವಾಗ. ಸೊ ಇಲ್ಲೇನಾಗುತ್ತೆ ಅಂತಂದರೆ, ಇನ್ನೊಂದು ಎಕ್ಸಾಂಪಲ್ ಇದೆ ಇದರಲ್ಲಿನೇ. ವೆದರ್ ದೀಸ್ ಕನ್ಸರ್ನ್ಸ್ ಆರ್ ವ್ಯಾಲಿಡ್ ಆರ್ ನಾಟ್, ಅಂದರೆ ಪ್ರಾಡಕ್ಟ್ ಸಬ್ ಸ್ಟ್ಯಾಂಡರ್ಡ್ ಪ್ರಾಡಕ್ಟು ನಮ್ಮ ದೇಶದಲ್ಲಿ ಬರಬಾರ್ದು, ಲೋ ಕ್ವಾಲಿಟಿ ಪ್ರಾಡಕ್ಟು ನಮ್ಮ ದೇಶದಲ್ಲಿ ಇಂಪೋರ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಆ ದೇಶ ಏನು ಮಾಡ್ಬೋದು, ಈ ಪ್ರಾಡಕ್ಟು ಇಷ್ಟು ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇದ್ದರೆ ಮಾತ್ರ ನಾವು ಅದನ್ನು ಇಂಪೋರ್ಟ್ ಮಾಡ್ಕೋತೀವಿ, ಇದಕ್ಕಿಂತ ಕಡಿಮೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಇದ್ದರೆ ನಾವು ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ ಅಂತ ಕ್ವಾಲಿಟಿ ಸ್ಟ್ಯಾಂಡರ್ಡ್ಗಳನ್ನು, ಅದಕ್ಕೆ ನಾವು ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ ಅಂತ ಕರಿತೀವಿ, ಆ ಸ್ಟ್ಯಾಂಡರ್ಡ್ಗಳನ್ನು ಅವರು ಫಿಕ್ಸ್ ಮಾಡ್ತಾರೆ. ಓಕೆ, ಸೊ ಇದಕ್ಕೆ ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ಸ್ ಅಂತ ಕರಿತೀವಿ. ಈ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಅನ್ನೋದು ಕನ್ಸರ್ನ್ಗೆ ಅಂತ ಏನು ಕರಿತೀವಿ, ಇದು ವ್ಯಾಲಿಡ್ ಇರಲಿ ಅಥವಾ ಎಕ್ಸಾಗ್ರೇಟ್ ಮಾಡಿರಲಿ, ಇದರ ಮುಖ್ಯ ಉದ್ದೇಶ ಏನಂದರೆ ಇಂಪೋರ್ಟ್ಗಳನ್ನು ಕಡಿಮೆ ಮಾಡೋದು, ಲೋಕಲ್ ಬಿಸ್ನೆಸ್ಗಳಿಗೆ ಹೆಲ್ಪ್ ಮಾಡೋದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಫ್ರೆಂಚ್ದವರು ಚೀಸನ್ನು ಮಾಡ್ತಾರೆ. ಚೀಸ್ ಅಂದರೆ ನಿಮಗೆಲ್ಲ ಗೊತ್ತಿರುತ್ತೆ, ಮಿಲ್ಕ್ ಪ್ರಾಡಕ್ಟ್, ಅದು ಒಂದು ಮಿಲ್ಕ್ನಿಂದ ಮಾಡುವಂಥ ಪ್ರಾಡಕ್ಟು. ದ ಫ್ರೆಂಚ್ ಚೀಸ್ ಮೇಡ್ ವಿತ್ ರಾ instead of pasteurized milk must be aged at least 60 days before being imported into the US, because the process for producing young cheese often 50 days or fewer. Some of the most popular French cheeses are banned, providing local producers an opportunity to compete with the pasteurized versions. ಅಂತ ಅಂದರೆ ಏನಾಗುತ್ತೆ ಇಲ್ಲಿ, ಪ್ರೊಸೆಸ್ ಫಾರ್ ದ ಪ್ರೊಡ್ಯೂಸಿಂಗ್ ಯಂಗ್ ಚೀಸ್ ಅಂತ ಏನು ಕರಿತೀವಿ, ಇಲ್ಲಿ ಫ್ರೆಂಚ್ ಚೀಸ್ ಏನಿರುತ್ತೆ, ಪ್ಯಾಶ್ಚರೈಸ್ಡ್ ಚೀಸ್ ಬದಲಿಗೆ ಅವರು ರಾ ಮಿಲ್ಕನ್ನು ಯೂಸ್ ಮಾಡಿ ಅವರು ಚೀಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಫ್ರೆಂಚ್ನವರು. ಇವರು US ಅವ್ರು ಏನು ಹೇಳ್ತಾರೆ, ಆ ರಾ ಮಿಲ್ಕ್ನಿಂದ ತಯಾರು ಮಾಡಿದಂಥ ಚೀಸು ಅಟ್ಲೀಸ್ಟ್ 60 days ಆದಮೇಲೆ ನಮಗೆ ನೀವು ಕಳಿಸ್ಕೊಡ್ಬೇಕು, ಇಲ್ಲಾಂದ್ರೆ ನೀವು ಕಳಿಸ್ಕೊಡ್ಬಾರ್ದು. ಅಟ್ಲೀಸ್ಟ್ 60 days ನೀವು ಅದನ್ನು ಏಜಿಂಗ್ ಮಾಡಬೇಕು, ಆಮೇಲೆ ನಮ್ಗೆ ಕಳಿಸ್ಕೊಡ್ಬೇಕು ಅನ್ನೋವಂಥ ರೆಸ್ಟ್ರಿಕ್ಷನನ್ನು ಯಾರು US ಅವರು ಫ್ರೆಂಚ್ ಮೇಲೆ ಹಾಕಿದ್ದಾರೆ. ಹೀಗಾಗಿ ಆಟೋಮೆಟಿಕಲಿ ಅಂದರೆ ಅದರ ಶೆಲ್ಫ್ ಲೈಫು ಕಡಿಮೆ ಇರುತ್ತೆ. ಸೊ ನೀವು 60 days ಆದಮೇಲೆ ನೀವು ನಮ್ಗೆ ಕಳಿಸ್ಬೇಕಂದ್ರೆ ಆಟೋಮೆಟಿಕ್ ಅದರ ಲೈಫ್ ಮುಗಿದು ಹೋಗಿಬಿಡುತ್ತೆ. ಸೊ ಇನ್ ದ್ಯಾಟ್ ವೇ ಆ ರೀತಿ ಒಂದು ಕಂಡೀಷನ್ ಹಾಕೊಳ್ಳೋ ಮುಖಾಂತರ ಅವ್ರು ಏನು ಮಾಡಿದ್ದಾರೆ, ಅದನ್ನು ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಅನದರ್ ಎಕ್ಸಾಂಪಲ್ ಈಸ್ ಮ್ಯಾಂಗೋ ಎಕ್ಸ್ಪೋರ್ಟ್ ಅಂತ ಅಂದರೆ, ನಮ್ಮ ದೇಶದಿಂದ ಏನು ಮ್ಯಾಂಗೋಸ್ ಯುರೋಪಿಯನ್ ಕಂಟ್ರಿಗಳಿಗೆ ಎಕ್ಸ್ಪೋರ್ಟ್ ಆಗ್ತಾ ಇರುತ್ತೆ, ಹಲವಾರು ಬಾರಿ ನಾವು ನ್ಯೂಸ್ ಆರ್ಟಿಕಲ್ಸಲ್ಲಿ ನೋಡ್ತೀವಿ. ಪ್ರತಿ ವರ್ಷ ಮ್ಯಾಂಗೋಸ್ನ ಟನ್ಗಟ್ಟಲೆ ಮ್ಯಾಂಗೋಗಳು ನಮ್ಮ ದೇಶದಿಂದ ಎಕ್ಸ್ಪೋರ್ಟ್ ಆಗಿ ಯುರೋಪಿಯನ್ ಕಂಟ್ರೀಸ್ಗೆ ಹೋಗುತ್ತೆ. ಅವ್ರು ಏನು ಮಾಡ್ತಾರೆ, ರಿಜೆಕ್ಟ್ ಹೆಂಗೆ ಮಾಡ್ತಾರೆ ಅಂತಂದರೆ, ನಿಮ್ಮ ಮ್ಯಾಂಗೋದಲ್ಲಿ ಕೆಮಿಕಲ್
ಲೆವೆಲ್, ಆ ಹಣ್ಣಿನಲ್ಲಿರುವಂಥ ಕೆಮಿಕಲ್ ಅಂಶವನ್ನು ಟೆಸ್ಟ್ ಮಾಡಿ ನೋಡ್ತಾರೆ. ಈ ಒಂದು ಪ್ಯಾರಾಮೀಟರ್ ಫಿಕ್ಸ್ ಮಾಡಿರ್ತಾರೆ, ಲಿಮಿಟ್ ಫಿಕ್ಸ್ ಮಾಡಿರ್ತಾರೆ ಕೆಮಿಕಲ್ ಕಂಟೆಂಟ್ಗೆ ಲಿಮಿಟು. ಈ ಕೆಮಿಕಲು ಇಷ್ಟು, ಈ ಕೆಮಿಕಲ್ ಇಷ್ಟು, ಈ ಕೆಮಿಕಲ್ ಇಷ್ಟು, ಇದಕ್ಕಿಂತ ಕಡಿಮೆ ಇರಬೇಕು ಲಿಮಿಟು. ಅದಕ್ಕಿಂತ ಸ್ವಲ್ಪ ಹೆಚ್ಚಿಗೆ ಇದ್ರೂ ನಾವು ಆ ಪ್ರಾಡಕ್ಟನ್ನು ಇಂಪೋರ್ಟ್ ಮಾಡ್ಕೊಳ್ಳೋಂಗಿಲ್ಲ. ವಿ ಡು ನಾಟ್ ಟೇಕ್ ದ್ಯಾಟ್ ಪ್ರಾಡಕ್ಟ್ ಇಂಟು ಅವರ್ ಕಂಟ್ರಿ ಅಂತ. ಸೊ ನೀವು ಎಕ್ಸ್ಪೋರ್ಟ್ ಮಾಡಬೇಕು ಅಂತಂದರೆ ಅದನ್ನು ಮೊದಲು ಲ್ಯಾಬಲ್ಲಿ ಟೆಸ್ಟ್ ಮಾಡಬೇಕು. ಇಲ್ಲಿ ಆ ಲ್ಯಾಬ್ ರಿಪೋರ್ಟ್ ಬಂದಮೇಲೆ ಆ ಲ್ಯಾಬ್ ರಿಪೋರ್ಟ್ ಜೊತೆಗೆ ಆ ಪ್ರಾಡಕ್ಟ್ಸ್ಗಳನ್ನು ಕಳಿಸ್ಕೊಡ್ಬೇಕು. ಆ ಲ್ಯಾಬ್ ರಿಪೋರ್ಟಲ್ಲಿ ಕೆಮಿಕಲ್ ಲೆವೆಲು ಅವರು ಹೇಳಿದ ಮಟ್ಟಕ್ಕಿಂತ ಕಡಿಮೆ ಇದ್ದರೆ ಮ್ಯಾಂಗೋಸಲ್ಲಿ ಮಾತ್ರ ನೀವು ಅದನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಇಲ್ಲಾಂದರೆ ನೀವು ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಬರೋದಿಲ್ಲ, ಅವರು ರಿಜೆಕ್ಟ್ ಮಾಡ್ತಾರೆ. ಸೊ ಇದು ಒಂದು ಪ್ರಾಡಕ್ಟ್ ಸ್ಟ್ಯಾಂಡರ್ಡ್ ಮುಖಾಂತರ ನೀವೇನು ಮಾಡ್ಬೋದು, ನೀವು ಇಂಪೋರ್ಟ್ಗಳನ್ನು ರಿಸ್ಟ್ರಿಕ್ಟ್ ಮಾಡ್ಬೋದು. ಗೌರ್ನಮೆಂಟ್ ಸಬ್ಸಿಡೀಸ್. Governments can help domestic businesses compete by providing subsidies which lower the cost of production and enable the generation of profits at a lower price levels. For example, US agricultural subsidies and subsidies paid by the Chinese government to help grow the country's automobile industry. ಚೈನಾದವರು ಆಟೋಮೊಬೈಲ್ ಇಂಡಸ್ಟ್ರಿಗೆ ಸಬ್ಸಿಡೀಸ್ ಕೊಡ್ತಾರೆ. ಯು ಎಸ್ ಅವರು ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸು, ಆಮೇಲೆ ಫರ್ಟಿಲೈಸರ್ಸ್, ಅಗ್ರಿಕಲ್ಚರಲ್ ಇಕ್ವಿಪ್ಮೆಂಟ್ಸ್ ಇವೆಲ್ಲದಕ್ಕೂ ಯು ಎಸ್ದವರು ಸಬ್ಸಿಡೀಸನ್ನು ಕೊಡ್ತಾರೆ. ಈ ಅಗ್ರಿಕಲ್ಚರಲ್ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡೋರಿಗೇ ಸಬ್ಸಿಡಿ ಕೊಟ್ಬಿಟ್ರೆ ಅವ್ರು ಆ ಸಬ್ಸಿಡಿ ಅಮೌಂಟನ್ನು ಮೈನಸ್ ಮಾಡಿ ಕಡಿಮೆ ಪ್ರೈಸ್ಗೆ ಪ್ರಾಡಕ್ಟನ್ನು ಸೆಲ್ ಮಾಡ್ತಾರೆ. ನಮ್ಮ ದೇಶದಲ್ಲೂ ಇವಾಗ ಸಬ್ಸಿಡಿ ಕೊಡುವಂಥ ಒಂದು ಪದ್ಧತಿ ಎಲ್ಲಿ ಬಂದಿದೆ ಅಂತಂದರೆ, ಎಲೆಕ್ಟ್ರಾನಿಕ್ ಕಾರ್ಸ್ ಅಂತ ಏನು ಬರುತ್ತೆ, ಇ ವೆಹಿಕಲ್ಸ್. ಸೊ ಟಾಟಾ ಅಷ್ಟೇ ಅಲ್ಲ, ನಮ್ಮ ದೇಶದಲ್ಲಿ ಈಗ ಈ ವೆಹಿಕಲ್ ಏನೇನಿದೆ, ಡೆಲ್ಲಿನಲ್ಲಿ ನೀವು ನೋಡ್ಬೋದು ಅಪ್ ಟು 1 lakh or 1.5 lakh ಸಬ್ಸಿಡಿ ಕೊಡ್ತಾರೆ. ಚೈನಾದವರು ಅವರ ಕಾರ್ ಮ್ಯಾನುಫ್ಯಾಕ್ಚರ್ ಕೊಡ್ತಾರೆ. ನಮ್ಮ ದೇಶದಲ್ಲಿ ಎಲೆಕ್ಟ್ರಿಕ್ ಕಾರ್ಗಳಿಗೆ ಡೆಲ್ಲಿ ಗೌರ್ಮೆಂಟ್ ಅವರಾಯಿತು, ಹಲವಾರು ಸ್ಟೇಟ್ ಗೌರ್ಮೆಂಟ್ ಅವರು ಅನೌನ್ಸ್ ಮಾಡಿದ್ದಾರೆ ಸಬ್ಸಿಡಿ. ನೀವು ಕಾರ್ ಪರ್ಚೇಸ್ ಮಾಡ್ತಿದ್ದೆ, ಇವರು ಮ್ಯಾನುಫ್ಯಾಕ್ಚರ್ಗೆ ಸಬ್ಸಿಡಿ ಕೊಡ್ತಾಯಿಲ್ಲ, ಬೈಯರ್ಸ್ಗೆ ಸಬ್ಸಿಡಿ ಕೊಡ್ತಾಯಿದ್ದಾರೆ, ಬೈಯರ್ನ ಎನ್ಕರೇಜ್ ಮಾಡೋದಕ್ಕೆ. ಸೊ ಇಂಡಿಯಾದಲ್ಲೂ ಫರ್ಟಿಲೈಸರ್ಸ್ಗಳಿಗೆ, ಪೆಸ್ಟಿಸೈಡ್ಸ್ಗಳಿಗೆ ಮತ್ತು ಸೀಡ್ಸ್ ಇರುತ್ತೆ, ಅಗ್ರಿಕಲ್ಚರಲ್ ಸೀಡ್ಸು ಏನು ಬಿತ್ತನೆ ಬೀಜ ಅಂತ ಕರಿತೀವಿ, ಅವುಗಳನ್ನೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡೋರಿಗೆ ಸಬ್ಸಿಡಿಗಳನ್ನ ಕೊಡ್ತಾರೆ. ಸೊ ಆ ಸಬ್ಸಿಡೈಸ್ಡ್ ಪ್ರಾಡಕ್ಟ್ಗಳಿಂದನೇ ನಮ್ಮ ದೇಶದಲ್ಲಿ ಅಗ್ರಿಕಲ್ಚರ್ ಫಾರ್ಮರ್ಸ್ಗೆ ಕಡಿಮೆ ಬೆಲೆಗೆ ಸಬ್ಸಿಡೈಸ್ಡ್ ಸೀಡ್ಸ್, ಸಬ್ಸಿಡೈಸ್ಡ್ ಫರ್ಟಿಲೈಸರ್ಸ್ ಅಂದರೆ ಗೊಬ್ಬರ, ಸಬ್ಸಿಡೈಸ್ಡ್ ಕ್ರಿಮಿನಾಶಕಗಳು ಇವೆಲ್ಲ ಸಬ್ಸಿಡೈಸ್ಡ್ ಪ್ರೈಸಲ್ಲಿ ಸಿಗ್ತಾ ಇರೋದು. ಆಮೇಲೆ ಸಬ್ಸಿಡಿ ಆಧಾರದ ಮೇಲೇ ಟ್ರ್ಯಾಕ್ಟರ್ಗಳನ್ನು ಮಾರಾಟ ಮಾಡ್ತಾರೆ. ಅಂದರೆ ಲೋನ್ ಮೇಲೆ ಟ್ರ್ಯಾಕ್ಟರ್ ತೊಗೊಂಡ್ರೆ ಕೊನೆಯ ಇಷ್ಟು ಕಂತುಗಳನ್ನು ಸರ್ಕಾರನೇ ಅಲ್ಲೇ ರೆಡಿ ಮಾಡಿಬಿಡ್ತಾರೆ. ನೀವು ಫಸ್ಟ್ 60 ಕಂತುಗಳು 80 ಕಂತುಗಳು ಇದ್ದರೆ ಅದರಲ್ಲಿ ಕೊನೆಯ 10 ಕಂತುಗಳು 5 ಕಂತುಗಳು ಅವೇನಿರ್ತವೆ ಸರ್ಕಾರದವ್ರು ಭರಿಸ್ತಾರೆ, ಅಥವಾ 20 ಕಂತುಗಳು ಸರ್ಕಾರದವರೇ ಸಬ್ಸಿಡಿಯನ್ನು ಕೊಡ್ತಾರೆ. ಬಟ್ ಫಸ್ಟ್ ಇಷ್ಟು ಕಂತನ್ನು ನೀವು ತುಂಬಬೇಕು ಅಂತ ಒಂದು ಕಂಡೀಷನ್ಸನ್ನು ಹಾಕಿ ಸಬ್ಸಿಡಿಯನ್ನು ಟ್ರ್ಯಾಕ್ಟರ್ ಪರ್ಚೇಸು ಇಂಥದ್ರೆಲ್ಲ ರೈತರಿಗೆ ಕೊಡ್ತಾರೆ ಸಬ್ಸಿಡೀಸನ್ನು. ಓಕೆ, ಸೊ ದಿಸ್ ಈಸ್ ಅಬೌಟ್ ಟುಡೇಸ್ ಸೆಷನ್. ಥ್ಯಾಂಕ್ ಯು ವೆರಿ ಮಚ್.